3, 2, 1. ನಮಸ್ಕಾರ. ನಾನು ಇವತ್ತು ನಿಮಗೆ ಒಂದು ಸೋಷಿಯಲ್ ಕ್ಯಾಂಪೇನಿಂಗ್ ಪ್ರಾಜೆಕ್ಟ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಯೂಶ್ವಲಿ ಈ ಸೋಷಿಯಲ್ ಕ್ಯಾಂಪೇನಿಂಗ್ ಪ್ರಾಜೆಕ್ಟ್ ಏನಪ್ಪ ಇದು ಅಂತ ಭಾಳ ಜನಕ್ಕೆ ಒಂದು ಅನಿಸುತ್ತೆ. ಈ ಒಂದು ಸೋಷಿಯಲ್ ಕ್ಯಾಂಪೇನಿಂಗ್ ಪ್ರಾಜೆಕ್ಟ್ ಇಟ್ ಇಸ್ ನಥಿಂಗ್ ಬಟ್ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕೂಡ ಹೇಳ್ಬೋದು. ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕೂಡ ಹೇಳ್ಬೋದು. ಇದರಲ್ಲಿ ನಾವು ಫಸ್ಟನ್ನು ಡೊನೇಷನ್ ಅನ್ನೋ ಒಂದು ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ. ತದನಂತರದಲ್ಲಿ we are providing hygienic sanitary pads. ಈ ಸಬ್ಜೆಕ್ಟ್ ಬಗ್ಗೆನೂ ನಾನು ಹೇಳ್ತೇನೆ. ಇನ್ನು ಮೂರನೇದು ಸುಕನ್ಯಾ ಸಮೃದ್ಧಿ ಯೋಜನೆ, ಕನ್ನಡದಲ್ಲಿ ಬರೆದುಬಿಡ್ತೀನಿ. ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಸ್ಕೀಮು. ಇದು ನಮ್ಮ ಜೊತೆಯಲ್ಲಿ ಯಾವ ರೀತಿ ಇಂಡಲ್ಸ್ ಆಗಿದೆ ಅಥವಾ ಟೈಅಪ್ ಆಗಿದೆ, ಅದರಿಂದ ನಿಮ್ಗೆ ಹೇಗೆ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟು ಈ ಒಂದು ಸೋಷಿಯಲ್ ಕ್ಯಾಂಪೇನಿಂಗ್ ಪ್ರಾಜೆಕ್ಟ್ನ ಈ 3 ಪ್ರಾಜೆಕ್ಟ್ಗಳೇನಿವೆ ಇವುಗಳನ್ನು ಯಾರು ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಯಾರ ಕಡೆಯಿಂದ ನಮಗೆ ಈ ಒಂದು ಅವಕಾಶ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಹೆಸರು ನಿದಾನ್ ವೆಲ್ಫೇರ್ ಫೌಂಡೇಶನ್. ಇದು ನಮ್ಮ ಸಂಸ್ಥೆ ಹೆಸರು. ಈ ಸಂಸ್ಥೆ ಒಂದು ರಿಜಿಸ್ಟರ್ಡ್ ಟ್ರಸ್ಟ್. ಇದು ಬಂದು ನ್ಯೂ ಡೆಲ್ಲಿನಲ್ಲಿ ನಮ್ಮ ಆಫೀಸ್ ಇದೆ. ಇದು ಶುರು ಆಗಿರೋದು 1 ಜುಲೈ 2017 ಅಂದು. ಸೊ ಹಾಗಾಗಿ ಇಲ್ಲಿವರೆಗೂ 7ನೇ ವರ್ಷ ಇದು ನಡೀತಾ ಇರೋವಂಥದ್ದು. ಇವರು ಏನು ಮಾಡ್ತಿದ್ದಾರಪ್ಪ ಅಂದರೆ ಸೋಷಿಯಲ್ ಆ್ಯಕ್ಟಿವಿಟೀಸನ್ನು ಮಾಡ್ತಾಯಿದ್ದಾರೆ. ಸಾಮಾನ್ಯವಾಗಿ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಎಸ್ಪೆಷಲಿ ನಾವು ಮೆನ್ಷನ್ ಮಾಡುವಂಥದ್ದು ಮಕ್ಕಳಿಗೆ ಫುಡ್ಡು, ಬ್ರೆಡ್ಡು, ಎಜುಕೇಷನ್ಗೆ ಸ್ಕಾಲರ್ಶಿಪ್ಪು ಇವನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ಈ ಒಂದು ಸಂಸ್ಥೆ ಮೂಲಕ. ಬಟ್ ಇದಕ್ಕೆಲ್ಲ ನಮಗೆ ಒಂದು ಫಂಡ್ ಬೇಕು. ಆ ಫಂಡನ್ನು ನಾವು ಎಲ್ಲಿಂದ ತೊಗೊಂಬರ್ತಾ ಇದ್ದೀವಿ ಅಂತಂದರೆ ಇಲ್ಲಿ ನೋಡಿ, ನಾನು ಹೇಳಿದ್ದೀನಲ್ಲ, ಡೊನೇಷನ್ ಅನ್ನೋ ಒಂದು ಪ್ರಾಜೆಕ್ಟ್ ಮೂಲಕ. ಈ ಡೊನೇಷನ್ ಪ್ರಾಜೆಕ್ಟು ಕೂಡ ಸ್ವಲ್ಪ ವಿನೂತನವಾಗಿ ನಮ್ಮಲ್ಲಿ ಇದೆ. ಅದು ಯಾವ ರೀತಿ ಅಂತಂದರೆ ಮಿನಿಮಮ್ 2500 rupees ಆ್ಯಂಡ್ ಮಲ್ಟಿಪಲ್ಸ್ ಆಫ್ 2500, 5000, 10,000 ಈ ರೀತಿಯಲ್ಲಿ ನೀವು ದಾನ ಮಾಡ್ಬೋದು. ಕನ್ನಡದಲ್ಲಿ ಇದಕ್ಕೆ ನಾವು ದಾನ ಅಂತ ಕರೆಯುತ್ತೇವೆ. ಈ ದಾನ ಅನ್ನುವಂಥ ಒಂದು ವಿಚಾರ ನಮಗೆ ಚಿಕ್ಕ ವಯಸ್ಸಲ್ಲೇ ನಮ್ಮ ಸ್ಕೂಲ್ಗಳಲ್ಲಿ ನಮ್ಮ ಮೇಷ್ಟ್ರುಗಳು ಹೇಳಿಕೊಟ್ಟಿರ್ತಾರೆ. ಸಾಮಾನ್ಯವಾಗಿ ಈ ಶಬ್ದಗಳನ್ನು ನಾವು ಕೇಳಿರ್ತೇವೆ, ತನು, ಮನ, ಧನ ಅಂತ. ಇದು ಯಾವಾಗ ಬರುತ್ತೆ ಅಂತಂದರೆ ದಾನ ಮಾಡಬೇಕು ಅಂತಂದರೆ ಈ 3 ಮೂಲಕ ನಾವು ಈ ಸಮಾಜಕ್ಕೆ, ಸೊಸೈಟಿಗೆ, ಸಮಾಜ ಅಥವಾ ಸೊಸೈಟಿ ಅಂತ ನಾವೇನು ಕರಿತೀವಿ, ಈ ಸೊಸೈಟಿಗೆ ನೀವು ಅರ್ಪಣೆ ಮಾಡ್ಕೊಳ್ಳಿ ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ ನಮ್ಮ ಸರ್ಗಳು, ನಮ್ಮ ಮೇಷ್ಟ್ರು ಅಥವಾ ಮಾಸ್ಟ್ರು ಅಂತ ನಾವೇನು ಕರಿತೀವಿ ಅವರುಗಳು. ಇದು ಸಾಮಾನ್ಯವಾಗಿ ಸ್ಕೂಲಿಂಗಲ್ಲಿ ನಮಗೆ ಇದು ಬಂದಿರುತ್ತೆ. ಅದು ಪ್ರೈಮರಿ ಇರ್ಬೋದು, ಮಿಡ್ಲ್ ಸ್ಕೂಲ್ ಇರ್ಬೋದು, ಅಥವಾ ಹೈಸ್ಕೂಲ್ ಇರ್ಬೋದು. ಸೊ ಈ ಒಂದು ವಿಚಾರ ಏನಪ್ಪ ಅಂತಂದರೆ ನಮ್ಮ ಸಮಾಜಕ್ಕೆ ತನು, ಮನ, ಧನಗಳನ್ನು ಅರ್ಪಿಸಬೇಕು ಅಂತ ಹೇಳ್ತೀವಿ. ಸೊ ಈ ಒಂದು ವಿಚಾರನ ನಾವು ಸಾಮಾನ್ಯವಾಗಿ ನಮ್ಮ ಸರ್ಕಲಲ್ಲಿ ನಾವು ಮಾತಾಡಿದಾಗ, ನಮ್ಮ ಸರ್ಕಲ್ ಅಂದರೆ ಯೂಶ್ವಲಿ ಮಿಡ್ಲ್ ಕ್ಲಾಸ್, ಸಾಮಾನ್ಯವಾಗಿ ನಾವು ಬಳಸುವಂಥ ವರ್ಡು ಮಿಡ್ಲ್ ಕ್ಲಾಸ್ನವರು ಅಂತ.
ಇವರನ್ನು ಬಿಟ್ಟರೆ ಲೋಯರ್ ಮಿಡ್ಲ್ ಕ್ಲಾಸ್ ಅಥವಾ ಕೆಳ ಮಧ್ಯಮ ವರ್ಗ ಅಂತ ನಾವು ಕರಿತೀವಿ. ಸೊ ಈ ಕ್ಲಾಸ್ನವರು ಕೂಡ ನಮಗೆ ಪರಿಚಯ ಇರ್ತಾರೆ. ಇವ್ರುಗಳ ಜೊತೆಯಲ್ಲಿ ಪೂರ್ ಕ್ಲಾಸ್ ಅಂತ ನಾವೇನು ಕರಿತೀವಿ, ಇವರು ಕೂಡ ನಮಗೆ ಪರಿಚಿತರಿರ್ತಾರೆ. ಸೊ ಈ 3 ಕ್ಲಾಸ್ ಆಫ್ ಪೀಪಲ್ಗೂ ನಾವು ಈ ದಾನದ ವಿಚಾರವಾಗಿ ನಾವು ಮಾತಾಡಿದಾಗ ಅವುಗಳಲ್ಲೂ ಈ ವಿಚಾರನ ನಾವು ತನು ಮನ ಧನದ ಬಗ್ಗೆ ಹೇಳಿದಾಗ, ಅಣ್ಣ ದಯವಿಟ್ಟು ಈ ಒಂದು ಧನ ಅನ್ನೋದೇನಿದೆ ಇದನ್ನು ಬಿಟ್ಬಿಟ್ಟು ಇವೆರಡನ್ನು ಕೇಳಿ ನಾವು ಕೊಟ್ಬಿಡ್ತೀವಿ ಅಂತಾರೆ. ಮನ ಅಂತಂದರೆ ಮನಪೂರ್ವಕವಾಗಿ ನಾವು ನಿಮಗೆ ಏನು ಬೇಕಾದರೂ ಡೆಡಿಕೇಟ್ ಮಾಡ್ತೀವಿ. ತನು ಅಂತಂದರೆ ದೈಹಿಕವಾಗಿ ಒಂದು ದಿವಸ ಬಂದು ನಿಮ್ಮ ಸಂಸ್ಥೆಗೋಸ್ಕರ ಕೆಲಸ ಮಾಡ್ತೀವಿ. ಅದನ್ನು ನಾವು ಸಾಮಾನ್ಯವಾಗಿ ಶ್ರಮದಾನ ಅಂತ ಕರಿತೀವಿ. ಈ ರೀತಿಯಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಈ ಒಂದು ಸಮಾಜದ ಈ ಎಲ್ಲ ಜನಗಳನ್ನು ಬಳಸ್ಕೋಬೋದು. ಇದು ಅಲ್ಲದೇ ನಾವೇನು ರಿಚ್ ಕ್ಲಾಸ್ ಅಂತ ಕರಿತೀವಿ ಅಥವಾ ಹೈ ಇನ್ಕಮ್ ಗ್ರೂಪ್ನವರು ಅಂತ ಏನು ಕರಿತೀವಿ, ಈ ಜನ ಕೂಡ ನಮಗೆ ಈಗ ಸಹಕಾರ ಮಾಡ್ತಾರೆ. ಅವ್ರು ಯಾವ ರೀತಿ ಹೇಳ್ತಾರೆ ಅಂದರೆ, ನಾವು ನಿಮ್ಮ ಹಾಗೆ ಎಲ್ಲೂ ಓಡಾಡ್ಕೊಂಡು ಕೆಲಸ ಮಾಡಲಿಕ್ಕಾಗಲ್ಲ, ಬಟ್ ನಮ್ಮ ಕಡೆಯಿಂದ ಈ ಒಂದು ಮನಸ್ಸು ಹೇಗೂ ನಿಮ್ಮ ಜೊತೆಗೆ ಇದೆ ಅಂತಾರೆ. ಯಾಕಂದರೆ ಅದು ಹೇಗೂ ಕಣ್ಣಿಗೆ ಕಾಣಿಸೋದಿಲ್ಲ, ಹಾಗಾಗಿ ಅದನ್ನು ಹೇಳ್ತಾರೆ. ಮತ್ತು ತನು ಅಂತಂದರೆ ದೈಹಿಕವಾಗಿ ಫಿಸಿಕಲಿ ನಾವು ನಿಮ್ಮ ಜೊತೆಯಲ್ಲಿ ಓಡಾಡಿ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಧನ ಮೂಲಕ ನಾವು ಎಷ್ಟು ಕೊಡ್ಬೋದು ಅಂತ ಹೇಳಿದರೆ, ಮಿನಿಮಮ್ ಏನಾದ್ರು ಇದ್ರೆ ಹೇಳಿ, ಇಲ್ಲ ನಮ್ಮ ಕೈಲಿ ಇಷ್ಟ ಆಗುತ್ತೆ, ಒಂದು 5-10 ಅದ್ರ ಬೇಕಾದ್ರೆ ನಾವು ಕೊಡ್ತೀವಿ ಅಂತ ಒಂದು ಹೇಳಿಬಿಟ್ಟು ಇವರು ಕೂಡ ನಮ್ಮ ಜೊತೆ ಇನ್ವಾಲ್ವ್ ಆಗ್ತಾರೆ. ಸೊ ಈ ರೀತಿಯಲ್ಲಿ ಸಮಾಜದ ಎಲ್ಲ ಸ್ತರದ ಜನರನ್ನು ನಾವಿಲ್ಲಿ ಬಳಸ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ನಿಮ್ಗೆ ಇಷ್ಟೆಲ್ಲ ಒಂದು ವಿವರಣೆನ ಕೊಡಬೇಕಾಯಿತು. ಈಗ ವಿಷಯಕ್ಕೆ ಬರ್ತೇನೆ. ಈ ಒಂದು ಪ್ರಾಜೆಕ್ಟ್ನ ತೊಗೊಂಡು ನಾವು ಜನರ ಹತ್ರ ಹೋದರೆ ನಾವು 3 ಥರದ ಜನನ ನಾವಿಲ್ಲಿ ವಿಲ್ ಕಮ್ ಅಕ್ರಾಸ್ 3 ಕೈಂಡ್ ಆಫ್ ಪೀಪಲ್ ಅಂತ ಹೇಳ್ತೀನಿ ಆ್ಯಸ್ ಪರ್ ಮೈ ಅನಾಲಿಸಿಸ್. ಅದು ಯಾರ್ಯಾರು ಅಂತಂದರೆ, ಮೊದಲನೇ ಥರ ಜನನ ನಾನು ವಿಂಗಡಣೆ ಮಾಡ್ತೇನೆ. ಅವ್ರನ್ನ ನಾನು ಡೋನರ್ಸ್ ಅಂತ ಕ್ಯಾಟಗರೈಸ್ ಮಾಡ್ತೇನೆ. ಡೋನರ್ಸ್ ಅಂದರೆ ದಾನಿಗಳು. ನಾನು ಆಗಲೇ ಹೇಳಿದ್ನಲ್ಲ, ಸಾಮಾನ್ಯವಾಗಿ ಈ ಒಂದು ರಿಚ್ ಕ್ಲಾಸ್ ಜನ ಇವರೇನಂದರೆ ದಾನಿಗಳಾಗಿಬಿಡ್ತಾರೆ. ದುಡ್ಡು ಕೊಟ್ಟು ಸುಮ್ಮನೆ ಕೂತಿರೋರು. ನಮ್ಮದು ಒಂದಿಷ್ಟು ಪುಣ್ಯ ಸಿಗಲಪ್ಪ, ನೀವು ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸದಲ್ಲಿ ನಮ್ಮದು ಒಂದಿಷ್ಟು ಪುಣ್ಯ ಸಿಗಲಿ ಅಂತ ಹೇಳಿಬಿಟ್ಟು ದುಡ್ಡು ಕೊಡು ಸುಮ್ಮನೆ ಇರೋವಂಥವ್ರು. ಇವರಿಂದ ಕೂಡ ನಿಮಗಿಲ್ಲಿ ಉಪಯೋಗ ಬರುತ್ತೆ. ಈ ಥರದ್ದು ನೀವೇನಾದರೂ ಬೇರೆ ಸಂಸ್ಥೆಗೆ, ಬೇರೆ ಒಂದು ಟ್ರಸ್ಟಿಗೆ ಕೆಲಸ ಮಾಡಿದ್ರೆ ಅಲ್ಲಿ ನಮಗೆ ಒಂದು ಕಪ್ ಕಾಫಿ, ಇಲ್ಲ ಒಂದು ದಿವಸ ಟಿಫನ್ನು, ಇಲ್ಲ ಯಾವತ್ತಾರು ಒಂದು ದಿವಸ ಅವ್ರು ಸ್ಪಾನ್ಸರ್ ಮಾಡಿದರೆ ನಮಗೆ ಒಂದು ಊಟದ ವ್ಯವಸ್ಥೆ ಸಿಗ್ಬೋದು. ಆದರೆ ಇಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಪ್ರತಿ ಒಂದೊಂದು ಡೊನೇಷನ್ಗೂ ನಿಮಗೆ ಒಂದು ಇನ್ಸೆಂಟಿವು, ಬೋನಸ್ಸು ಏನಾದರೂ ಸಿಗ್ತಾನೆ ಇರುತ್ತೆ. ಹಾಗಾಗಿ ನಮಗೆ ಇವತ್ತಿನ ಕಾಲದಲ್ಲಿ ನಾವು ಏನೇ ಕೆಲಸ ಮಾಡಿದ್ರು ನಮಗೆ ಒಂದು ಮಾನಿಟ್ರಿ ಬೆನಿಫಿಟ್ ಸಿಗಲಿ ಅಂತ ಪ್ರತಿಯೊಬ್ಬ ಮನುಷ್ಯ ಆಶಿಸ್ತಾನೆ. ಸೊ ಹಾಗಾಗಿ ಅದು ಇಲ್ಲಿ ಸಿಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳಿಕೊಟ್ಟಿರೋದು. ಇನ್ನು ಎರಡನೇದ್ದೇನಪ್ಪ ಅಂತಂದರೆ ವಾಲಂಟಿಯರ್ಸ್ ಅಂತ ಹೇಳ್ತೇನೆ. ವಾಲಂಟಿಯರ್ಸ್ ಅಂದರೆ ಕನ್ನಡದಲ್ಲಿ ಸ್ವಯಂ ಸೇವಕರು ಅಂತ ಅರ್ಥ. ಈ ಕ್ಯಾಟಗರಿಗೆ ಯಾರು ಸೇರ್ತಾರಪ್ಪ ಅಂತಂದರೆ, ನಾವೀಗ ಹೇಳಿರ್ತಕ್ಕಂಥ ಈ ವಿಚಾರಗಳನ್ನು ಎಲ್ಲ ತಿಳ್ಕೊಂಡು ಅವರು ಏನು ಹೇಳ್ತಾರೆ ಇಮಿಡಿಯೇಟ್ಲಿ ಒಪ್ಕೋಬೋದು. ಇಲ್ಲ ಅಂದರೆ R&D ಅಂತ ನಾವೆಲ್ಲ ಸಾಮಾನ್ಯವಾಗಿ ವರ್ಡ್ ಯೂಸ್ ಮಾಡ್ತೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಇವತ್ತಿನ ದಿವಸ ಏನು ಮಾಡ್ತಾರೆ, ನಾವು ಜನ ಅದನ್ನು ತೊಗೊಂಡು ಹೋಗಿ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಹೋಗಿ ರಿಸರ್ಚ್ ಮಾಡ್ತಾರೆ. ನಮ್ಮ ಹೇಳಿರ್ತಕ್ಕಂಥ ನಿಧಾನ್ ವೆಲ್ಫೇರ್ ಫೌಂಡೇಶನ್ ಬಗ್ಗೆ ಆಗಿರ್ಬೋದು. ಹಾಗೂ ಇದ್ರ ಜೊತೆನೆಲ್ಲ ಹೇಳೋದು ಮರ್ತಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ಸಂಸ್ಥೆಯ ಫೌಂಡರ್ ಯಾರು ಏನು ಅನ್ನೋದ್ರ ಬಗ್ಗೆ. ಸಂಸ್ಥೆಯ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ, ಇದೊಂದು ಟ್ರಸ್ಟ್ ಆಗಿರೋದ್ರಿಂದ ಇಲ್ಲಿ ಟ್ರಸ್ಟಿಗಳಿರ್ತಾರೆ. ಸೊ ಮ್ಯಾನೇಜಿಂಗ್ ಟ್ರಸ್ಟಿ ಹಾಗೂ ಫೌಂಡರ್ ಮಿಸ್ಟರ್ ಮನೋಜ್ ಗಾರ್ಗ್ ಅಂತ. ಇವರು ಮೂಲತಃ ದೆಹಲಿಯವರೇ. ಇವರು ಈ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಇವ್ರ ಜೊತೆಯಲ್ಲಿ ಇವರಿಗೆ ಸಹಕಾರಕ್ಕೆ ನಿಂತಿರುವಂಥ ವ್ಯಕ್ತಿ ಇನ್ನೊಬ್ಬರು ಯಶ್ ಗಾರ್ಗ್ ಅಂತ. ಇವರು ನಮ್ಮ ಸಂಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದ್ರಿಂದ ನಾವು ಇವರನ್ನು ಅಡ್ಮಿನ್ ಅಂತ ಕರಿತೇವೆ. ಸೊ ಇದು ನಾನು ಆಗಲೇ ಹೇಳುವಾಗ ಮರ್ತಿದ್ದೆ. ಸೊ ಸಂಸ್ಥೆ ಬಗ್ಗೆನೂ ವಿಚಾರ, ಈ ರೀತಿ ಒಂದು ಸಂಸ್ಥೆಯ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಸಂಸ್ಥೆ ಬಗ್ಗೆ ಇರ್ಬೋದು, ಈ ರೀತಿ 7 ವರ್ಷದಲ್ಲಿ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದೆ ಅನ್ನೋದನ್ನು ನಮ್ಮ ಜನ ಹೋಗಿ ಯೂಟ್ಯೂಬಲ್ಲಿ ಆಗ್ಬೋದು ಅಥವಾ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ತಿಳ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಅವರು ನಮ್ಮನ್ನು ಕರೆದುಬಿಟ್ಟು, ನೋಡಿಪ್ಪ ಇದು ತುಂಬ ಚೆನ್ನಾಗಿರುವಂಥ ಒಂದು ಒಳ್ಳೆಯ ಪ್ರಾಜೆಕ್ಟು, ನನಗೂ ಇಷ್ಟ ಆಗಿದೆ, ಆದರೆ ಈ ಕೆಲಸನ ನಾನು ನನ್ನ ಫೇಸ್ ವ್ಯಾಲ್ಯೂ ಮೇಲೆ ಹೋಗಿ ಮಾಡಿದ್ರೆ ನನಗೂ 5,000 10,000 ಕೊಡುವಂಥ ಜನ ಸಾಕಷ್ಟು ಜನ ಇದ್ದಾರೆ. ಬಟ್ ಈ ಕೆಲಸ ಮಾಡೋದ್ರಿಂದ ಒಂದು 100 ಜನ ಇರ್ಬೋದು, 1000 ಜನ ಇರ್ಬೋದು, ಆ ರೀತಿ ಮಾಡಿದ್ರೆ ನನಗೇನು ಲಾಭ ಅಂತ ಕೇಳುವಂಥ ಜನಗಳು ಇದ್ದಾರೆ.
ಇದನ್ನು ಫುಲ್ ಚಾರಿಟಿ ಅಂತ ಮಾಡೋಕ್ಕಾಗಲ್ಲಪ್ಪ, ನನಗೂ ಒಂದಿಷ್ಟು ಏನಾದ್ರು ಮಾನಿಟರಿ ಬೆನಿಫಿಟ್ ಸಿಗೋಂಗಿದ್ರೆ ಮಾಡ್ತೀನಿ ಅಂತ. ಸೊ ನೀವು ಅವಾಗ ಅವ್ರ ಜೊತೆಯಲ್ಲಿ ಹೇಳ್ಬೋದು, ಇಲ್ಲ ಸ್ವಾಮಿ ನಿಮಗೂ ಇಲ್ಲಿ ಒಂದು ರೆಮ್ಯುನರೇಷನ್ ಆಗಲಿ ಅಥವಾ ಸಿಸ್ಟಮ್ ಆಗಲಿ ಎಲ್ಲ ಇದೆ, ನೀವು ನಮ್ಮ ಜೊತೆ ಸೇರ್ಕೊಂಡು ಮಾಡಿ ಅಂತ ಹೇಳಿದರೆ ಅವರಿಂದ ನಿಮಗೂ ನಿಮ್ಮಿಂದ ಅವ್ರಿಗೂ ಉಪಯೋಗ ಆಗುತ್ತೆ, ಸಂಸ್ಥೆಗೂ ಉಪಯೋಗ ಆಗುತ್ತೆ ಅಂದಾಗ ಇವರನ್ನು ನೀವು ಉಪಯೋಗಿಸ್ಕೋಬೋದು. ಅದಕ್ಕೆ ಅವರನ್ನು ನಾವು ಈ ಕ್ಯಾಟಗರಿ ಸೇರಿಸಿದ್ದೀವಿ, ಸ್ವಯಂ ಸೇವಕರು ಅಂತ. ಇನ್ನು ಮೂರನೇ ಥರದ ಕ್ಯಾಟಗರಿ ಯಾರಪ್ಪ ಅಂತಂದರೆ ಇವ್ರನ್ನ ನಾನು ಅಚೀವರ್ಸ್ ಅಂತ ಕರಿತೇನೆ. ಸಾಮಾನ್ಯವಾಗಿ ಅಚೀವರ್ಸ್ ಅಂದರೆ ಕನ್ನಡದಲ್ಲಿ ನಾವು ಸಾಧಕರು ಅಂತ ಹೇಳ್ತೇವೆ. ಈ ಸಾಧಕರು ಅಂತ ಯಾರು ಹೇಳ್ತೇವೆ? ಸಾಮಾನ್ಯವಾಗಿ ಅಚೀವ್ಮೆಂಟ್ ಮಾಡಿದಂಥ ವ್ಯಕ್ತಿನ, ಅಂದರೆ ಸಾಧನೆ ಮಾಡಿದ ವ್ಯಕ್ತಿನ. ಆದರೆ ನಾನಿಲ್ಲಿ ಹೇಳಕೊಟ್ಟಿರೋದು ಸಾಧನೆ ಮಾಡಿರೋಂಥ ವ್ಯಕ್ತಿಗಳ ಬಗ್ಗೆ ಅಲ್ಲ, ಸಾಧನೆ ಹಾದಿಯಲ್ಲಿರ್ತಕ್ಕಂಥವ್ರು, ಆನ್ ದಿ ವೇ ಆಫ್ ಅಚೀವ್ಮೆಂಟ್ ಅಂತ. ಸಾಧನೆಯ ಹಾದಿಯಲ್ಲಿ ಇರೋವಂಥ ವ್ಯಕ್ತಿಗಳನ್ನು ನಾನಿಲ್ಲಿ ಅಚೀವರ್ಸ್ ಅಂತ ಕ್ಯಾಟಗರೈಸ್ ಮಾಡ್ತಾ ಇದ್ದೀನಿ. ಇವರುಗಳು ಆಲ್ರೆಡಿ ಪೊಲಿಟಿಕಲ್ ಲೀಡರ್ ಇರ್ಬೋದು, ಸೋಷಿಯಲ್ ವರ್ಕರ್ಸ್ ಇರ್ಬೋದು, ಮಲ್ಟಿ ಲೆವೆಲ್ ಮಾರ್ಕೆಟಿಂಗಲ್ಲಿರೋರು ಇರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು, ಅಥವಾ ಮಾರ್ಕೆಟಿಂಗ್ ಡಿವಿಷನಲ್ಲಿ ಇರೋದು ಇರ್ಬೋದು, ಅಥವಾ ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದು ತುಡಿತ ಮಹತ್ವಾಕಾಂಕ್ಷೆ ಉಳ್ಳಂಥ ಎಲ್ಲ ವ್ಯಕ್ತಿಗಳು ಈ ಒಂದು ಕ್ಯಾಟಗರಿಗೆ ಬರ್ತಾರೆ. ಅವರೆಲ್ಲ ಅವ್ರವ್ರದ್ದೇ ಆದಂಥ ಜೀವನದಲ್ಲಿ ಏನೇನೋ ಮಾಡ್ತಾ ಇರ್ತಾರೆ, ಆದರೆ ಅಂದ್ಕೊಂಡ ಮಟ್ಟಿಗೆ ಅವರು ಅಚೀವ್ಮೆಂಟ್ ಮಾಡೋಕ್ಕಾಗಿರೋದಿಲ್ಲ. ಒಂದು 5%, 10%, ಇಲ್ಲಾಂದರೆ ಎಲ್ಲೋ ಕೆಲವರು ಒಂದು 50%ವರೆಗೂ ಮಾಡಿದರೆ ಗ್ರೇಟ್. ಆದರೆ 100% ಅವ್ರು ಅಂದ್ಕೊಂಡ ಮಟ್ಟಿಗೆ ಅಚೀವ್ಮೆಂಟ್ ಮಾಡೋಕ್ಕೆ ಆಗಿರಲ್ಲ. ಅಂಥವರಿಗೆ ಇಲ್ಲಿ ಒಂದು ಅವಕಾಶ ನಮ್ಮ ಸಂಸ್ಥೆ ಮೂಲಕ ನಾವಿಲ್ಲಿ ಕೊಡ್ತಾ ಇದ್ದೀವಿ. ಈ ಒಂದು ಅಚೀವ್ಮೆಂಟನ್ನು ನೀವು 7 ಸ್ಟೆಪ್ಪಲ್ಲಿ ಮಾಡಬಹುದು. ಆ 7 ಸ್ಟೆಪ್ ಏನು ಅಂತ ನಾನೀಗ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. 7 ಸ್ಟೆಪ್ಸ್. ಈ 7 ಸ್ಟೆಪ್ಸಲ್ಲಿ ಮೊದಲನೇ ಸ್ಟೆಪ್ ಬಂದು ಅಸೋಸಿಯೇಟ್ ಅಂತ ಕರಿತೇವೆ ನಾವು. ಇದು ಮೊದಲನೇ ಸ್ಟೆಪ್ಪು. ಅಸೋಸಿಯೇಟ್ ನೀವು ಯಾವಾಗ ಆಗ್ತೀರಾ ಅಂದರೆ 2500 ರೂಪೀಸ್ ನೀವು ಡೊನೇಷನ್ ಕೊಟ್ಟ ತಕ್ಷಣ ನೀವು ಅಸೋಸಿಯೇಟ್ ಆಗ್ತೀರಾ. ನೀವೇನು ಕೆಲಸ ಮಾಡಿಲ್ಲ ಅಂದರೆ ನಾನು ಆವಾಗಲೇ ಹೇಳಿದಾಗೆ ಇಲ್ಲಿ ನಿಮಗೆ ಡೋನರ್ಸ್ ಈ ಲಿಸ್ಟಲ್ಲಿ ನೀವು ಬರ್ತೀರಾ. ಏನೂ ಕೆಲಸ ಮಾಡಿಲ್ಲ ಅಂದರೆ, ಇಲ್ಲ ಸ್ವಾಮಿ ನಾನು ಒಂದು 4 ಕ್ಲಾಸ್ ಮಾಡೋಕ್ಕೆ ಬಂದಿದ್ದೀನಿ ಅಂತಂದರೆ ವಾಲಂಟಿಯರ್ ಲಿಸ್ಟಲ್ಲಿ ಇರ್ತೀರಾ. ಇಲ್ಲ ನಾನು ಇದನ್ನು 100% ನಮ್ಮ ಸಿಸ್ಟಮ್ ಏನಿದೆ, ಈ ಸೈಂಟಿಫಿಕ್ ಸಿಸ್ಟಮ್ಮು ಇದ್ರ ಜೊತೆಯಲ್ಲಿ ನಿಂತ್ಕೊಂಡು ಅದು 100% ಅಚೀವ್ಮೆಂಟ್ ಮಾಡ್ತೀನಿ ಅಂತಂದರೆ ಅಚೀವರ್ಸ್ ಆಗಿ ನೀವು ಇಲ್ಲಿ ಹೊರಬರ್ಬೋದು. ಅಚೀವರ್ ಲಿಸ್ಟಲ್ಲಿ ನೀವು ಒಬ್ಬರು ಆಗ್ತೀರಾ. ಅದನ್ನು ಮಾಡಲಿಕ್ಕೆ ಮೊದಲನೇ ಸ್ಟೆಪ್ ಒಂದು ಅಸೋಸಿಯೇಟ್ ಅಂತ. ಇಲ್ಲಿ ಏನೂ ಕೆಲಸ ಇರೋದಿಲ್ಲ, ಜಸ್ಟ್ ನೀವು ಜಾಯಿನ್ ಆದರೆ ಸಾಕು. ಅದು ನೀವು 2500 ಕೊಟ್ಟು ಜಾಯಿನ್ ಆಗಿದರೆ ಸಾಕು. ನೀವು 5000 ಕೊಡ್ಬೋದು, 10,000 ಕೊಡ್ಬೋದು. ಇದು ಜಸ್ಟ್ ಮೊದಲನೇ ಸ್ಟೆಪ್ಪನ್ನು ನಾನು ಹೇಳಿದ್ದು. ಇನ್ನು ಎರಡನೇ ಸ್ಟೆಪ್ಗೆ ನೀವು ಹೇಗೆ ಹೋಗ್ತೀರಾ ಅಂತಂದರೆ ನಿಮಗೆ ಪ್ರಮೋಷನ್ ಆಗುತ್ತೆ. ಇಲ್ಲಿ ಎ ಇಂದ ಬಿಗೆ, ಅದನ್ನು ನಾವು ಬ್ರಾಂಜ್ ಲೀಡರ್ ಅಂತ ಕರಿತೇವೆ. ನೀವು ಬ್ರಾಂಜ್ ಲೀಡರ್ ಯಾವಾಗ ಆಗ್ತೀರಾ ಅಂತಂದರೆ, ನಾನು ಹೇಳ್ತಿರ್ತೀನಿ, ಸಾಮಾನ್ಯವಾಗಿ ಒಂದು 4 ಜನರಿಂದ ನೀವು ಡೊನೇಷನ್ ತಂದರೆ ಆಗ ನೀವು ಬ್ರಾಂಜ್ ಲೀಡರ್ ಆಗ್ತೀರ. ಇದು ಮಾತಿನ ವರ್ಷಕ್ಕೆ ನಾನು ಹೇಳಿರ್ತಕ್ಕಂಥದ್ದು 4 ಜನ ಅಂತ. ಆದರೆ ಸಿಸ್ಟಮ್ ಪ್ರಕಾರ ಇಬ್ಬರನ್ನ ಇಂಟ್ರಡ್ಯೂಸ್ ಮಾಡಿದ್ರೆ ಸಾಕು, ನೀವು ಬ್ರಾಂಜ್ ಲೀಡರ್ ಆಗಿ ಇಲ್ಲಿ ಪ್ರಮೋಷನ್ ಆಗ್ತೀರಾ. ಇದು ಮೊದಲನೇ ಹಂತ. ಮತ್ತು ಇಲ್ಲಿ ನಮಗೆ ದುಡ್ಡು ಇಬ್ಬರು ಮಾಡಿದ ಮೇಲೇ ಬರೋದಾ ಸರ್? ಅಲ್ಲ, ನಿಮಗೆಲ್ಲಿ ಬರ್ತಾ ಇರುತ್ತೆ, ತೋರಿಸುತ್ತೆ ಪ್ರತಿ ವ್ಯಕ್ತಿಯಿಂದನೂ ನಿಮ್ಮ ಇನ್ಕಮ್ ಬರುತ್ತೆ ಅಂತ. ನೋಡಿ, ಇಲ್ಲಿ 10% ಅಂದರೆ 2500ಗೆ 250 ರೂಪಾಯಿ ಆಗುತ್ತೆ. ಇಟ್ ಇಸ್ ಎ ಗ್ರೇಟ್ ಅಮೌಂಟ್. ಯೂಶ್ವಲಿ 2 to 5% ಬರೋದು, ಆದರೆ ಇಲ್ಲಿ 10% ಬರುತ್ತೆ ಅಂದರೆ ಇಟ್ ಇಸ್ ಎ ಗ್ರೇಟ್ ಥಿಂಗ್. ಆದರೆ ನಾವು 10% ಬಂದಾಗಲೂ ನಾವು 250 ರೂಪಾಯಿಗೆ ಖುಷಿಯಾಗಿರ್ತೀವಿ. ಆದರೆ ನಮ್ಮ ಸಂಸ್ಥೆ ನಿಮಗೆ ಕೊಡ್ತಾ ಇದೆ, ನೀವು ನಂಬೋದಿಲ್ಲ, 500 ರೂಪೀಸ್. ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ 2 ತೋರಿಸಿರೋದ್ರಿಂದ 2 ಸೇರಿಸಿ ಹೇಳ್ತಿದ್ದೀರಾ ಅಂತ. ಇಲ್ಲ, ಒಬ್ಬರಿಗೇ ನಿಮ್ಗೆ 500 ರೂಪಾಯಿ ದುಡ್ಡು ಬರ್ತದೆ. ದಿಸ್ ಈಸ್ ವಂಡರ್ಫುಲ್ ಥಿಂಗ್. ನಮಗೆ ತುಂಬ ಖುಷಿ ಆಗುವಂಥ ಒಂದು ವಿಚಾರ. ಅದೇ ರೀತಿಯಲ್ಲಿ ಈ ಕಡೆ ಒಬ್ಬ ವ್ಯಕ್ತಿ ಇಂಟ್ರಡ್ಯೂಸ್ ಮಾಡಿದಾಗ ಅವರಿಂದ ಕೂಡ ನಮಗೆ 500 ರೂಪಾಯಿ ಬರುತ್ತೆ. ಸೊ ಇಬ್ಬರು ಮಾಡಿದಾಗ ನಮಗೆ 1,000 ರೂಪಾಯಿ ಇನ್ಕಮ್ ಬರುತ್ತೆ. ಅಷ್ಟೇ ಅಲ್ಲ, ಇದು ಒಂದು ಇಮ್ಯಾಜಿನರಿ ಲೈನ್ ಇಲ್ಲಿರ್ತದೆ. ಇದನ್ನು ಲೆಫ್ಟ್ ಟು ರೈಟ್ ಅಂತ ಹೇಳಿ ಮತ್ತೆ ಇದನ್ನು ಒಂದು ಮ್ಯಾಚಿಂಗ್ ಬೋನಸ್ ಅಂತ ನಾವು ವರ್ಡ್ ಮಾಡ್ತೀವಿ ಸಂಸ್ಥೆ. ಈ ರೀತಿ ಒಂದು ಮ್ಯಾಚಿಂಗ್ ಬೋನಸ್ ಅಂತ ಎಕ್ಸ್ಟ್ರಾ 150 ರೂಪೀಸನ್ನು ಕೂಡ ನಿಮಗೆ ರಿಲೀಸ್ ಮಾಡುತ್ತೆ. ಸೊ ಈ ರೀತಿ ಬರೀ ಇಬ್ಬರನ್ನ ಇಂಟ್ರಡ್ಯೂಸ್ ಮಾಡಿದ್ರೆ ನಮಗೆ 1,150 ರೂಪಾಯಿ ಬರುತ್ತೆ. 500 + 500 + 150. ಸೊ ಎಲ್ಲ ಸೇರಿ 1,150 ರೂಪಾಯಿ ಕೇವಲ ಇಬ್ಬರನ್ನ ಪರಿಚಯಿಸಿದ್ರಿಂದ. ಅದೇ ನೀವೇನಾದ್ರು 4 ಜನ ಇಂಟ್ರಡ್ಯೂಸ್ ಮಾಡಿದ್ರೆ ಅಲ್ಲಿಗೆ 2,300 ರೂಪೀಸ್
ಆಲ್ಮೋಸ್ಟ್ ನಮ್ಮ ಹಣ ನಮಗೆ ವಾಪಸ್ ಬಂತು ಅಂತ. ಬಟ್ ಆ ವರ್ಡ್ ನಾವು ಇಲ್ಲಿ ಯೂಸ್ ಮಾಡೋಂಗಿಲ್ಲ, ಯಾಕೆಂದರೆ ಇದು ಪ್ಯೂರ್ಲಿ ದಾನ ಆಗಿರೋದ್ರಿಂದ ದಾನ ಕೊಟ್ಟು ವಾಪಸ್. ಬಟ್ ಆ್ಯಸ್ ಎ ಬಿಸ್ನೆಸ್ ಮನ್ ಆಗಿ ನಮ್ಮ ಮೈಂಡ್ ಸೆಟ್ಟಲ್ಲಿ ನಮಗೆ ಹಣ ಬರಲಿ ಅಂತ ಯೋಚನೆ ಮಾಡೋಂಥವ್ರಿಗೋಸ್ಕರ ಇದನ್ನು ನಾನು ಈ ರೀತಿ ಹೇಳಿದ್ದಾಯಿತು. ಸೊ ಈಗ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗೋಣ. ಇಲ್ಲಿ ಬಂದಂಥವ್ರು ಮತ್ತೆ ಇಬ್ಬರನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಅಂತ ಹೇಳ್ತೀವಿ. ಹಿಂಗೆ ಅಂದ ತಕ್ಷಣವೇ ಮತ್ತೆ ಭಾಳ ಜನಕ್ಕೆ ಇದು ನೆಟ್ವರ್ಕ್ ಆಯ್ತಲ್ವಾ ಅಥವಾ ಯಾವುದೋ ಒಂದು MLM ಥರ ಕಾಣಿಸುತ್ತಲ್ಲ ಅಂತಂತಾರೆ. ಇಲ್ಲ, ಯಾವುದಾದ್ರೂ ದುಡ್ಡು ಮಾಡಬೇಕು, ಒಂದು ಸಿಸ್ಟಮ್ ಬರಬೇಕು, ಅದಕ್ಕೆ ಒಂದು ಸಿಸ್ಟಮ್ ಬೇಕು. ಅದಕ್ಕೆ ಇದನ್ನು ಒಂದು 2 ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಅದನ್ನು ಇವರೇ ಮಾಡಬೇಕು ಅಂತಿಂತಿಲ್ಲ. ನಾವು ಮೊದಲೇ ಹೇಳಿದ್ದೀನಿ, ನಮ್ಮ ಹತ್ರ ಸಾಕಷ್ಟು ಜನ ಡೋನರ್ಸ್ ಇದ್ದಾರೆ, ಕೆಲಸ ಮಾಡೋರು ಸಿಗೋದು ಎಷ್ಟೋ ಜನ ಇದ್ದಾರೆ. ಬಟ್ ಡೊನೇಷನ್ ಕೊಡೋರು ಬೇಕಾದ್ರೆ ಜನ ಇದ್ದಾರೆ, ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋರು ಇದ್ದಾರಪ್ಪ ಅಂತಾರೆ. ಇಲ್ಲ, ಕೆಲಸ ಮಾಡೋರಿದ್ದರೆ ಇದು ಸಿಸ್ಟಮ್ ಇನ್ನೂ ಬೇಗ ಆಗುತ್ತೆ. ಇಲ್ಲಿ ಬರೀ ಡೊನೇಷನ್ ಕೊಡೋರು ಮಾಡಿದ್ರೂ ಕೂಡ 2ನೇ ಹಂತದಲ್ಲಿ ಇಲ್ಲಿ ಇಬ್ಬರು ಇದ್ದಾರೆ ನೋಡಿ. ನೀವು ಇದನ್ನು ಕೂಡ ನೀವೇ ಇಂಟ್ರಡ್ಯೂಸ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ ಇಲ್ಲಿ. ಹಾಗಾಗಿ 2ನೇ ಹಂತದಲ್ಲಿ ಒಬ್ಬೊಬ್ಬರನ್ನು ಇಂಟ್ರಡ್ಯೂಸ್ ಮಾಡಿದಾಗಲೂ ನಿಮಗೆ 500 ರೂಪಾಯಿ ಅಂದರೆ 4 ಜನರಿಂದ ನಿಮಗೆ 2000 ರೂಪಾಯಿ ಬಂತು. ಅದೇ ಥರ ಇಲ್ಲಿ ಒಂದು ಪೇರು, ಈ ಕಡೆ ಒಂದು ಪೇರು, ಅವರು ಮಾಡಿದರೆ ಅವ್ರಿಗೆ ಹೋಗುತ್ತೆ. ನೀವೇ ಮಾಡಿದ್ದೀರ ಅಂದರೆ ನಿಮಗೆ ಇಲ್ಲಿ 300 ರೂಪೀಸ್ ಅಥವಾ 2 ಪೇರ್ ಇನ್ಕಮ್ ಬಂದುಬಿಡುತ್ತೆ 2ನೇ ಸ್ಟೆಪ್ಪಲ್ಲಿ. ನಿಮ್ಮ ಟೀಮು ಬರೀ ಇಲ್ಲಿ 2, ತದನಂತರದಲ್ಲಿ 4, 6 ಜನ ಬಂದಿದ್ದರಲ್ಲಿ ನಿಮಗೆ 2300 ಪ್ಲಸ್ 1150 ನಿಮಗೆ 3450 ರೂಪಾಯಿ ಬಂದಿದೆ. ಕೇವಲ 6 ಜನನ ನೀವು, ಅಥವಾ 6 ID ಅಂತ ಕೂಡ ಹೇಳ್ಬೋದು. ಯಾಕಂದರೆ ಕೆಲವರು ಡೊನೇಷನ್ನ ಜಾಸ್ತಿ ಕೊಟ್ಟಿರ್ತಾರೆ, ಮಲ್ಟಿಪಲ್ ಆಗಿ ಒಬ್ಬ ವ್ಯಕ್ತಿನೇ ತೊಗೋಬೋದು. ಆ ರೀತಿಯಲ್ಲಿ ಇದನ್ನು ಹೇಳ್ತಕ್ಕಂಥದ್ದು. ಸೊ ಇಷ್ಟು ನಿಮಗೆ ಬಂತು. ಇಲ್ಲಿಂದ ಮುಂದೆ ಏನಾಗುತ್ತೆ, ಮತ್ತು ಅವರವರು ಜಸ್ಟ್ ಬ್ರಾಂಜ್ ಆಗ್ತಾರೆ. ಅವರು ಅನ್ಅಫಿಷಿಯಲ್ ಅಂದರೆ ಇವರಾದರೂ ಮಾಡ್ಬೋದು, ಇಲ್ಲ ಮೇಲಿನವರಾದರೂ ಮಾಡ್ಬೋದು, ಅಥವಾ ನೀವೇ ಮಾಡಿದ್ದೀರಾ ಅಂತ ಇಟ್ಕೊಳ್ಳೋಣ. 10-20 ಜನ ನೀವು ಲಿಸ್ಟ್ ಮಾಡಿರ್ತೀರ. ಸೊ ನೀವೇನೇ ಇಲ್ಲಿ 1, 2, 3, 4, 5, 6, 7, 8 ಜನನ ತಂತೀರ. ಆ 8 ಜನರಿಂದ ಒಬ್ಬೊಬ್ಬರಿಂದ 500 ರೂಪಾಯಿ ಅಂತಂದರೆ 8 ಜನರಿಂದ ನಿಮಗೆ 4000 ರೂಪಾಯಿ ಸಿಗುತ್ತೆ. ಇದು ಡೈರೆಕ್ಟ್ ರೆಫರಲ್. ನೀವೇ ಮಾಡಿದ್ದೀವಿ ಅಂತಲೇ ಇಟ್ಕೊಳ್ಳೋಣ. ಸೊ 4000 ರೂಪಾಯಿ ಬಂತು. ಅದೇ ನಂತರ ಇಲ್ಲಿ ಮ್ಯಾಚಿಂಗ್ ಬೋನಸ್ಸು 4 ಪೇರ್ ಆಗುತ್ತೆ. ಆದ್ದರಿಂದ 150 × 4 ಅಂದರೆ 600 ರೂಪೀಸ್ ಬರುತ್ತೆ. ಇಲ್ಲಿ ನಿಮಗೆ 4600 ರೂಪಾಯಿ 3ನೇ ಹಂತದಲ್ಲಿ ಬಂದಿರತಕ್ಕಂಥದ್ದು. 3ನೇ ಸ್ಟೆಪ್ಪಲ್ಲಿ, ಹಂತ ಅಲ್ಲ ಸ್ಟೆಪ್ ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿ ಇದು ನಂತರ ಇಲ್ಲಿ ನೀವು 3ನೇ ಹಂತಕ್ಕೆ, ಇದು 3ನೇ ಹಂತ ಸಿಲ್ವರ್ ಲೀಡರ್ ಅಂತ. ಈ ಹಂತಕ್ಕೆ ನೀವು ಹೋಗೋದಕ್ಕೆ ಎಲಿಜಿಬಲ್ ಆಗಿದ್ದೀರಾ. ಆದರೆ ಹೇಗೆ ಎಲಿಜಿಬಲ್ ಆಗೋದು ಅಂತಂದರೆ, ನಿಮ್ಮ ಐ ಡಿನಲ್ಲಿ ಗ್ರ್ಯಾಚ್ಯುಟಿ, ಮೈ ಗ್ರ್ಯಾಚ್ಯುಟಿ ಅಂತ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನ್ಯೂ ಕ್ರೌಡ್ ಅಂತ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಐ ಡಿ ಬ್ರಾಂಜಿಂದ ಸಿಲ್ವರ್ ಆಗೋಕ್ಕೆ ಬ್ಲಿಂಕ್ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ ಆ್ಯಕ್ಚುಲಿ ಇಲ್ಲಿ ನೀವು ಒಬ್ಬೊಬ್ಬರನ್ನ ಏನು 3rd ಸ್ಟೆಪ್ಪಲ್ಲಿ 2 ನಿಮ್ಗೆ ಬಂದಾಗ ನಿಮಗೆ ಇಲ್ಲಿ ಒಬ್ಬೊಬ್ಬರಿಂದ 1000 ರೂಪಾಯಿ, ಆ ರೀತಿ 4 ಜನರಿಂದ ನಿಮಗೆ 4000 ರೂಪಾಯಿ ಕ್ರೌಡ್ ಫಂಡ್ ಅಂತ. ಇದು ಕ್ರೌಡ್ ಫಂಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಕ್ರೌಡ್ ಫಂಡು ನಿಮಗೆ ಕ್ರೌಡ್ ವ್ಯಾಲೆಟಲ್ಲಿ ಬಂದು ಕೂತ್ಕೊಂಡಿರುತ್ತೆ. ಈ ಕ್ರೌಡ್ ವ್ಯಾಲೆಟಲ್ಲಿ ಇರ್ತಕ್ಕಂಥ ಈ 4000 ರೂಪಾಯಿನಲ್ಲಿ ನೀವು ಏನು ಮಾಡ್ಕೋತೀರಾ, ಅಪ್ಗ್ರೇಡ್ ಆಗ್ತೀರಾ. ಸೊ ಅಪ್ಗ್ರೇಡ್ ಆಗೋದಕ್ಕೆ 2000 ರೂಪಾಯಿ ಇದನ್ನು ಯುಟಿಲೈಸ್ ಮಾಡ್ಕೋತೀರಾ. 2000 ರೂಪಾಯಿ ಯುಟಿಲೈಸ್ ಮಾಡಿಕೊಂಡಾಗ ನೀವು ಸಿಲ್ವರ್ ಆಗ್ತೀರಾ. ಹೇಗಾಗ್ತೀರಾ, ನಾನು ಆವಾಗಲೇ ಹೇಳಿದಾಗೆ ಮೈ ಗ್ರ್ಯಾಚ್ಯುಟಿಗೆ ಹೋಗ್ತೀರಾ, ನ್ಯೂ ಕ್ರೌಡ್ ಕ್ಲಿಕ್ ಮಾಡ್ತೀರಾ, ಅಲ್ಲಿ OTP ಬರುತ್ತೆ. ಆ OTP ಒಂದು ಹಾಕಿದಾಗ ಸೈಮಲ್ಟೇನಿಯಸ್ ಆಗಿ 2 ಕೆಲಸ ಒಟ್ಟಿಗೆ ಆಗುತ್ತೆ. ಒಂದು, ನಿಮ್ಮ ಐ ಡಿ ಬ್ರಾಂಜಿಂದ ಸಿಲ್ವರ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಆಗ ಇಲ್ಲಿ 2000 ರೂಪಾಯಿ ಇದರಲ್ಲಿ ಮೈನಸ್ ಆಗುತ್ತೆ. ಇನ್ನೂ 2000 ರೂಪಾಯಿ ಏನಿರುತ್ತೆ, ಇದು ಕಂಪ್ನಿಗೆ ಹೋಗೋದಿಲ್ಲ, ಇದು ನಿಮ್ಮದೇ. ಇದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು ಈ ಹಂತದಲ್ಲಿ. ಈ ರೀತಿಯಲ್ಲಿ ಸಿಸ್ಟಮನ್ನು ನೀವು ಅರ್ಥ ಮಾಡ್ಕೋಬೇಕಾಗಿರೋದು 3 ಸ್ಟೆಪ್ಪು. ಅಸೋಸಿಯೇಟ್, ಬ್ರಾಂಜ್, ಸಿಲ್ವರ್ ಅದರಲ್ಲಿ 3 ನೋಡಿ. ಮೊದಲು 2, 4, 8 ಈ 3 ಸ್ಟೆಪ್ ಮಾಡಿಬಿಟ್ರಿ ಅಂತಂದರೆ ನೀವು ಸಿಲ್ವರ್ ಆದ ಹಾಗೆ. ಪ್ರತಿಯೊಬ್ಬ ವ್ಯಕ್ತಿಯೂ ಬಂದಂಥವ್ರು ಇಷ್ಟಿಷ್ಟನ್ನು ಮಾಡ್ತಾ ಹೋದರೆ ಸಾಕು, ಇದು ನಿಮಗೆ ಅಚೀವ್ಮೆಂಟು. ಇನ್ನು 4, 5, 6, 7 ಸ್ಟೆಪ್ಪಲ್ಲಿ ಇದೆ. ಅದನ್ನು ನಿಮಗೆ ಮುಂದಿನ ಹಂತದಲ್ಲಿ ಹೇಳ್ತೀನಿ.